ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ಇವತ್ತು ನಾನೊಂದು ನ್ಯೂಟ್ರಿಷಿಯಸ್ ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಾ ಇದ್ದೇನೆ. ಫುಲ್ ಲೋಡೆಡ್ ನ್ಯೂಟ್ರಿಷನ್ಸ್ ಇದೆ ಇದರಲ್ಲಿ. ಆ್ಯಂಡ್ ಇದು ಎಲ್ಲರಿಗೂ ಕೂಡ ತುಂಬ ಒಳ್ಳೆಯದು, ಓವರ್ ಆಲ್ ಹೆಲ್ತ್ ಬೆನಿಫಿಟ್ಗೆ. ಬಟ್ ವೆಯ್ಟ್ ಲಾಸ್ ಮಾಡುವವರು, ಎಸ್ಪೆಷಲಿ ವೆಯ್ಟ್ ಲಾಸ್ ಮಾಡುವವರು ಅಥವಾ ಇಂಚಸ್ ಲೂಸ್ ಮಾಡುವವರಿಗೆ ಆ್ಯಂಡ್ ಜಿಮ್ ಹೋಗುವವರು, ಮಸಲ್ ಬಿಲ್ಡ್ ಮಾಡುವವರಿಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್. ಇವತ್ತು ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಆ್ಯಂಡ್ ನಾನು ಕೂಡ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನನ್ನ ಬ್ರೇಕ್ಫಾಸ್ಟ್ ನಾನು ಇದನ್ನೇ ಮಾಡ್ಕೊಳ್ತಾ ಇದ್ದೆ. ಸಾಧಾರಣ ನಾನೊಂದು 30 kgs ರಿಡ್ಯೂಸ್ ಮಾಡಿದ್ದೇನೆ ನನ್ನ ವೆಯ್ಟ್ ಲಾಸ್, ಓವರ್ ಆಲ್ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಸೊ ಆ ಬ್ರೇಕ್ಫಾಸ್ಟ್ ಏನು, ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನನ್ನ ಈ ಬ್ರೇಕ್ಫಾಸ್ಟ್ ರೆಸಿಪಿಗೆ ಒಲೆ ಹಚ್ಚಬೇಕಾಗಿಯೇ ಇಲ್ಲ, ನಾವು ಹಾಗೆ ಮಾಡ್ಕೊಳ್ಬೋದು. ಶುಗರ್ ಪೇಷಂಟಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ಡ್ ಪೀಪಲ್ ಪ್ರತಿಯೊಬ್ಬರು ಕೂಡ ಇದನ್ನು ಆರಾಮಾಗಿ ತಿನ್ಬೋದು. ಈಸಿಯೆಸ್ಟ್ ರೆಸಿಪಿ. ಬನ್ನಿ ಐಟಮನ್ನು ನೋಡ್ಕೊಂಡು ಬರೋಣ. ನಾನಿವತ್ತು ತಗೊಂಡಿರುವಂಥ ಮೇಯ್ನ್ ಇಂಗ್ರೀಡಿಯೆಂಟ್ ಇದರಲ್ಲಿ ಓಟ್ಸನ್ನು ತಗೊಂಡಿದ್ದೇನೆ, ಅದೇ ರೀತಿ ತೆಂಗಿನಕಾಯಿ ಹಾಲನ್ನು ತಗೊಂಡಿದ್ದೇನೆ, ಕೊಕೊನಟ್ ಮಿಲ್ಕ್. ಇದನ್ನು ನಾನು ನಮ್ಮ ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೇನೆ. ತೆಂಗಿನಕಾಯಿನ ತುರಿದ್ಬಿಟ್ಟು ಅದನ್ನು ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡಿ ಅದ್ರದ್ದು ಫಿಲ್ಟರ್ ಮಾಡಿ ಹಾಲನ್ನು ತಗೊಂಡಿದ್ದೇನೆ. ಇಲ್ಲ ಮಾರ್ಕೆಟಲ್ಲಿ ಕೂಡ ಕೊಕೊನಟ್ ಮಿಲ್ಕ್ ಸಿಗುತ್ತೆ. ಕೊಕೊನಟ್ ಮಿಲ್ಕನ್ನೇ ಆ್ಯಡ್ ಮಾಡಬೇಕಂತ ಏನಿಲ್ಲ, ನಾರ್ಮಲ್ ಮಿಲ್ಕನ್ನು ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ಬಾದಾಮ್ ಮಿಲ್ಕ್, ಗ್ರೌಂಡ್ನಟ್ ಮಿಲ್ಕ್ ಯಾವುದನ್ನು ಕೂಡ ನಾವು ಮನೆಯಲ್ಲೇ ಮಾಡಿಕೊಂಡು ಯೂಸ್ ಮಾಡ್ಬೋದು. ಅದೇ ರೀತಿ ನಾನಿಲ್ಲಿ ಎಲ್ಲ ಡ್ರೈ ಫ್ರೂಟ್, ನಟ್ಸ್ ಆ್ಯಂಡ್ ಸೀಡ್ಸನ್ನು ತಗೊಂಡಿದ್ದೇನೆ. ನಾನು ಯಾವ್ದ್ಯಾವುದು ಅಂತ ತೋರಿಸ್ತಾ ಹೋಗ್ತೇನೆ. ನನಗೆ ಬೇಕಾಗಿರುವಂಥದ್ದು ಇದು ಬೆಸಿಲ್ ಸೀಡ್ಸ್, ತಂಪಿನ ಬೀಜ ಅಂತ ಹೇಳ್ತಾರೆ. ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. 1 ಸ್ಪೂನ್ ಆಗುವಷ್ಟು ತಗೊಂಡಿದ್ದೇನೆ. ಹಾಗೆ ಒಂದು 4 ಬಾದಾಮವನ್ನು ತಗೊಂಡಿದ್ದೇನೆ. ನೀವು ಒಂದು ವೇಳೆ ಬಾದಾಮ ಮಿಲ್ಕ್ಗೆ ಹಾಕೋದಾದರೆ ಬಾದಾಮ ತಗೊಳ್ಬೇಕಂತಿಲ್ಲ. ಒಂದು 8-10 ಬಾದಾಮನ್ನು ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡಿ ಅದರದ್ದು ಮಿಲ್ಕ್ ಕೂಡ ಮನೆಯಲ್ಲೇ ಮಾಡ್ಕೊಳ್ಬೋದು. ಅದೇ ರೀತಿ ನಾನೊಂದು 2 ಗೋಡಂಬಿಯನ್ನು ತಗೊಂಡಿದ್ದೇನೆ. ಅದೇ ರೀತಿ ಪಿಸ್ತಾ ಒಂದು 4 ಪಿಸ್ತಾವನ್ನು ತಗೊಂಡಿದ್ದೇನೆ. 2 ಖರ್ಜೂರ ತಗೊಂಡಿದ್ದೇನೆ. ಒಂದು 10 ಗ್ರೌಂಡ್ ನಟ್ಸ್ ನೆಲಗಡಲೆ ತಗೊಂಡಿದ್ದೇನೆ. ಅದೇ ರೀತಿ ರೆಸಿನ್ಸ್, ಬ್ಲ್ಯಾಕ್ ಆ್ಯಂಡ್ ಗ್ರೀನ್, ವೈಟ್ ರೆಸಿನ್ಸನ್ನು ತಗೊಂಡಿದ್ದೇನೆ. ಮತ್ತು ಹಾಗೆ ಇಲ್ಲಿ ಸನ್ಫ್ಲವರ್ ಸೀಡ್ಸ್, ಅಂಜೀರ್, ಅದೇ ರೀತಿ ಕುಂಬಳಕಾಯಿ ಬೀಜ ಅಂದರೆ ಪಂಪ್ಕಿನ್ ಸೀಡ್ಸನ್ನು ತಗೊಂಡಿದ್ದೇನೆ. ಸೊ ಇದಲ್ಲದೆ ನಿಮಗೆ ನಾನೊಂದು ಟೇಬಲ್ ಸ್ಪೂನ್ ಮೆಂತೆ ಕೂಡ ತಗೊಂಡಿದ್ದೇನೆ. ಸಿನಮನ್ ಪೌಡರ್ ಅಂದರೆ ಚಕ್ಕೆ ಪೌಡರನ್ನು ಕೂಡ ಸ್ವಲ್ಪ ತಗೊಂಡಿದ್ದೇನೆ. ಇದಲ್ಲದೆ ಬೇಕಾದರೆ ಬೇರೆ ಡ್ರೈ ಫ್ರೂಟ್ ಅಥವಾ ನಟ್ಸ್ ನಿಮಗೆ ಆ್ಯಡ್ ಮಾಡಬೇಕಂತಂದರೆ ಮಾಡ್ಕೊಳ್ಬಹುದು. ಯಾವುದಂದರೆ ಇವಾಗ ಫ್ರನ್ಸ್ ಇರ್ಬೋದು, ಅಥವಾ ಇದು ವಾಲ್ನಟ್, ಅಕ್ರೋಟ್, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬಹುದು. ಪ್ರೊಸೀಜರ್ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾವು ಈ ಕೊಕೊನಟ್ ಮಿಲ್ಕ್ ಇದೆಯಲ್ಲ, ಇದನ್ನು ಹಾಕೊಳ್ಳೋಣ ಒಂದು ಬೌಲ್ಗೆ. ಬೇಕಿದ್ರೆ ನೀವು ಟೇಸ್ಟ್ ಅಥವಾ ಫ್ಲೇವರ್ ಬೇಕಂದರೆ ಏಲಕ್ಕಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ. ಇದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮಿಕ್ಸ್ ಆಗಿದೆ, ಎಲ್ಲ ಕೂಡ ಇದರಲ್ಲಿ ಸಿಗ್ತಾ ಇದೆ. ಈಗ ನಾನೊಂದು 3-3.5 ಟೇಬಲ್ ಸ್ಪೂನ್ ಓಟ್ಸನ್ನು ತಗೊಂಡಿದ್ದೇನೆ, ರೋಲ್ಡ್ ಓಟ್ಸ್. ಇದನ್ನು ಇದಕ್ಕೆ ಹಾಕೊಳ್ಳೋಣ. ಆ್ಯಂಡ್ ಆಲ್ರೆಡಿ ಹೇಳಿದಾಗೆ ಬೆಸಿಲ್ ಸೀಡ್ಸನ್ನು ಹಾಕೊಳ್ತೇನೆ. ಏನಿಲ್ಲ, ಎಲ್ಲ ಇದನ್ನು ಈ ಹಾಲಿನ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ನಂತರ ಮೆಂತೆ, ಅದೇ ರೀತಿ ಇದೆಲ್ಲ ಸೀಡ್ಸನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ತಗೊಂಡಿರೋದೆಲ್ಲವನ್ನು ಮಿಕ್ಸ್ ಮಾಡ್ತಾ ಹೋಗೋಣ. ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು ತಿಂದರೆ. ಇವಾಗೆಲ್ಲ ಹೆಲ್ದಿ ಬ್ರೇಕ್ಫಾಸ್ಟನ್ನು ತುಂಬ ಇದು ಮಾಡ್ತಾ ಇದ್ದಾರೆ, ಹಾಗಾಗಿ ನಾನಿವತ್ತು ತೋರಿಸ್ತಾ ಇದ್ದೇನೆ. ಮತ್ತು ವೆಯ್ಟ್ ಲಾಸ್ ಮಾಡೋರು ಕಂಪಲ್ಸರಿ ಯೂಸ್ ಮಾಡಲೇಬೇಕು, ತುಂಬ ಒಳ್ಳೆಯದಿದೆ ಇದು. ಯಾಕಂದರೆ ನಮಗೆ ಎನರ್ಜಿ ಕೂಡ ಬೇಕು. ಜನರು ವೆಯ್ಟ್ ಲಾಸ್ ಅಂತ ಬಂದಾಗ ಊಟ ಬಿಟ್ಟು, ತಿಂಡಿ ಬಿಟ್ಟು ಎಲ್ಲ ವೆಯ್ಟ್ ಲಾಸ್ ಮಾಡೋಕ್ಕೆ ಹೋಗ್ತಾರೆ. ಅದರಿಂದ ಸೈಡ್ ಎಫೆಕ್ಟ್ಸೇ ಜಾಸ್ತಿ. ಬಟ್ ಇದರಲ್ಲಿ ಎಲ್ಲ ರೀತಿಯಲ್ಲಿ ಒಳ್ಳೆಯದು. ನಮಗೆ ಹೇರ್ ಫಾಲ್ ಆಗಲ್ಲ, ಕಂಟ್ರೋಲ್ ಆಗುತ್ತೆ, ಆ್ಯಂಡ್ ಸ್ಕಿನ್ ಡಲ್ನೆಸ್ ಹೋಗುತ್ತೆ. ತುಂಬ ಚಂದ ಬೆನಿಫಿಟ್ ಇದೆ ಇದರಲ್ಲಿ. ಗೋಡಂಬಿಯನ್ನು ಸ್ವಲ್ಪ ಕಟ್ ಮಾಡಿ ಹಾಕೊಳ್ಳೋಣ, ತಿನ್ನುವಾಗ ಚೆನ್ನಾಗಿ ಬರುತ್ತೆ.
ಹಾಗೆ ಅಂಜೀರನ್ನೇ ಸಹ ನಾನು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಸಿಗುವಾಗ ಸ್ವೀಟಾಗಿ ಚೆಂದಾಗಿ ಸಿಗ್ತದೆ ಬಾಯಿಗೆ. ಬಾದಾಮನ್ನು ಸಹ ನಾನು ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ. ಬಾದಾಮವನ್ನು ನಾನು ಮೊದಲೇ ನೆನೆಸಿ ಸಿಪ್ಪೆ ಎಲ್ಲ ತಗೊಂಡು ಇಟ್ಕೊಂಡಿದ್ದೇನೆ. ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಫ್ಲ್ಯಾಕ್ಸ್ ಸೀಡನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಬಟ್ ಇಲ್ಲಿ ಶುಗರ್ ಪೇಷಂಟ್ ತಿನ್ನೋರಿದ್ದರೆ ನೀವು ಯಾವುದೇ ಕಾರಣಕ್ಕೂ ಡೇಟ್ಸ್ ಮತ್ತು ಇದು ಖರ್ಜೂರ ಮತ್ತು ಅಂಜೀರನ್ನು ಮತ್ತು ಗ್ರೇಪ್ಸನ್ನು ಹಾಕ್ಕೊಳ್ಳೋದು ಬೇಡ. ಬೇರೆ ಎಲ್ಲ ಇಂಗ್ರೀಡಿಯೆಂಟನ್ನು ಹಾಕ್ಕೊಳ್ಬೋದು. ಆ್ಯಂಡ್ ನಾನು ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತೇನೆ, ಪಿಂಕ್ ಸಾಲ್ಟ್. ಬಟ್ ಹಾಕ್ಕೊಳ್ಳೇಬೇಕಂತ ಇಲ್ಲ, ನನಗೆ ಜಸ್ಟ್ ಒಂಚೂರು ಫ್ಲೇವರಿಗೋಸ್ಕರ ಅದೇನೋ ಒಂದು ಸ್ವಲ್ಪ ಸಾಲ್ಟ್ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಹಾಗಾಗಿ ಜಸ್ಟ್ ಆ್ಯಡ್ ಮಾಡ್ತಾ ಇದ್ದೇನೆ. ಹಾಗೆ ನಾನು 1 ಪಿಂಚ್ ಆಫ್ ಸಿನಮನ್ ಪೌಡರನ್ನು ಹಾಕ್ತಾ ಇದ್ದೇನೆ. ಇದು ವೆಯ್ಟ್ ಲಾಸಿಗೂ ಒಳ್ಳೆಯದು, ಹಾಗೆ ಓವರಾಲ್ ಹೆಲ್ತ್ ಬೆನಿಫಿಟ್ಟಿಗೆ ಯೂಸ್ ಆಗುತ್ತೆ. ಸೊ ಇಷ್ಟೇ, ಇದೇ ನಮ್ಮ ರೆಸಿಪಿ ಮುಗೀತು. ಇದನ್ನು ನಾವು ಏನು ಮಾಡಬೇಕಂದ್ರೆ ನೈಟೇ ಮಾಡ್ಕೊಳ್ಬೇಕು. ನೀವು ಮಾರ್ನಿಂಗ್ ತಿನ್ನಬೇಕು ಅಂದರೆ ನೈಟ್ ಮಾಡ್ಕೊಳ್ಬೇಕು. ಇದನ್ನು ಓವರ್ ನೈಟ್ ಫ್ರಿಜ್ಜಲ್ಲಿ ಇಡಬೇಕು. ಓವರ್ ನೈಟ್ ನಾವು ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಡೋಣ. ಮಾರ್ನಿಂಗ್ ತೆಗೆದು ಅದಕ್ಕೆ ನಮಗೆ ಬೇಕಾದಂಥ ಫ್ರೂಟ್ಸನ್ನ ಆ್ಯಡ್ ಮಾಡಿ ತಿಂದರೆ ಆಯಿತು. ಇಲ್ಲ ಅಂತಂದರೆ ನಿಮಗೆ ಸಂಜೆಗೆ ಬೇಕು ಅಂದರೆ ಬೆಳಿಗ್ಗೆ ಮಾಡಿಟ್ಟು ಹೋಗ್ಬೋದು. ಇದನ್ನೀಗ ನಾನು ಫ್ರಿಜ್ಜರಲ್ಲಿ ಇಡ್ತೇನೆ. ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಆಲ್ರೆಡಿ ಓವರ್ ನೈಟ್ ಇಟ್ಟು ರೆಡಿ ಮಾಡ್ಕೊಂಡಿದ್ದೇನೆ. ಸೊ ಅದನ್ನು ನಾನೀಗ ಇಲ್ಲಿ ಶೋ ಮಾಡ್ತೇನೆ. ನೋಡಿ, ಈ ರೀತಿಯಾಗಿ ಬಂದಿದೆ. ಹೀಗೆ ಬರ್ತದೆ. ಅದು ತಿನ್ನಲಿಕ್ಕೆ ಕೂಡ ತುಂಬ ಎಮ್ಮೆಯಾಗಿರ್ತದೆ, ಹಾಗೆ ವೆರಿ ಹೆಲ್ದಿಯಾಗಿರ್ತದೆ. ಸೊ ಇದಕ್ಕೆ ನಾವು ನಮಗೆ ಇಷ್ಟವಾದ ಫ್ರೂಟನ್ನು ಆ್ಯಡ್ ಮಾಡ್ಕೊಳ್ಬೋದು. ಬನಾನಾ ಇಷ್ಟವಾದಂದರೆ ಬನಾನಾ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಆ್ಯಪಲ್ ಆ್ಯಡ್ ಮಾಡ್ಕೊಳ್ಬಹುದು, ಕಿವಿ ಆ್ಯಡ್ ಮಾಡ್ಕೊಳ್ಬಹುದು. ಈ ಥರ ಬೇಕಿದ್ರೆ ಶುಗರ್ ಪೇಷಂಟ್ ಆದರೆ ಬನಾನಾ ಅವಾಯ್ಡ್ ಮಾಡಿ ಆ್ಯಪಲ್ ಇಲ್ಲ ಕಿವಿ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಬನಾನಾವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 1 ಬನಾನಾವನ್ನು ತಗೊಂಡಿದ್ದೇನೆ, ಚಿಕ್ಕ ಬನಾನಾ, ಏಲಕ್ಕಿ ಬನಾನಾ ತಗೊಂಡಿದ್ದೇನೆ. ಇದನ್ನೇ ಸ್ಲೈಸ್ ಮಾಡಿ ಹಾಕ್ಕೊಳ್ತೇನೆ. ಇದು ಫುಲ್ ಲೋಡೆಡ್ ಆಯಿತಾ ಬ್ರೇಕ್ಫಾಸ್ಟ್. ಇದು ತಿಂದರೆ ಕೂಡ ನಿಮಗೆ ಹಸಿವೆ ಆಗೋದಿಲ್ಲ. ಮಿನಿಮಮ್ ಒಂದು 4-5 ಗಂಟೆ ತನಕ ಹಸಿವೆ ಆಗೋದಿಲ್ಲ. ಯಾಕಂದರೆ ಓಟ್ಸು ಕೂಡ ತುಂಬ ಫೈಬರ್ ಕಂಟೆಂಟ್ ಇರೋದ್ರಿಂದ ಬೇಗನೆ ನಮಗೆ ಫುಲ್ನೆಸ್ ಫೀಲಿಂಗ್ ಬರುತ್ತೆ. ತಿನ್ನುವಾಗ ಫುಲ್ಲಾದಾಗೆ ಫೀಲ್ ಬರುತ್ತೆ. ನಮಗೇನಿದು ಹಸಿವೆ ಆಗೋದಿಲ್ಲ, ಇದು ತಿಂದರೆ ಸಾಕಾಗ್ತದೆ. ಶುಗರ್ ಪೇಷಂಟ್ ಆದರೆ 1-2 ಅವರ್ಸ್ ಬಿಟ್ಟು ಫುಡ್ಡನ್ನು ತಗೊಳ್ಬೋದು. ಆಗ ಶುಗರ್ ಲೆವೆಲ್ ಕೂಡ ಸ್ಪೈಕ್ ಆಗೋದಿಲ್ಲ. ನೋಡಿದ್ರಲ್ವಾ ನನ್ನ ಬ್ರೇಕ್ಫಾಸ್ಟ್ ರೆಸಿಪಿ ಎಷ್ಟು ಈಸಿಯಾಗಿ ಸಿಂಪಲ್ ಆಗಿದೆ, ಬಟ್ ಫುಲ್ಲಿ ಲೋಡೆಡ್ ನ್ಯೂಟ್ರಿಷನ್ಸ್ ಅಲ್ವಾ. ಈ ಥರ ರೆಸಿಪಿಯನ್ನು ಪ್ರತಿಯೊಬ್ಬರು ಕೂಡ ಮಾಡಿ ತಿನ್ನಲೇಬೇಕು. ಆ್ಯಂಡ್ ಎಸ್ಪೆಷಲಿ ನನ್ನ ಒಂದು ಎಕ್ಸ್ಪೀರಿಯೆನ್ಸೇ ನಾನು ಹೇಳ್ತಾ ಇರೋದು, ಬೆಲ್ಲಿ ಫ್ಯಾಟ್ ಕೂಡ ಬೇಗನೆ ಕರಗಿ ಹೋಗುತ್ತೆ ಇದರಲ್ಲಿ. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದಾಗೆ ತುಂಬಾ ಚೆನ್ನಾಗಿದೆ. ನೀವು ಕೂಡ ನಿಮ್ಮ ಮನೇಲಿ ಇದನ್ನು ಮಾಡಿ ತಿನ್ನಿ. ಬರೀ ವೆಯ್ಟ್ ಲಾಸಿಗೆ ಅಂತ ತಿನ್ನಬೇಡಿ. ನಾನು ಇದನ್ನು ವೆಯ್ಟ್ ಲಾಸಿಗೆ ಅಂತ ತಿಂತಾ ಇದ್ದಿದ್ದೆ, ಬಟ್ ನೀವು ಇದರಲ್ಲಿ ನೋಡಿ ಓವರಾಲ್ ನ್ಯೂಟ್ರಿಷನ್ ಸಿಗೋದ್ರಿಂದ ನೀವು ಇದನ್ನು ಆರಾಮಾಗಿ ತಿಂದು 1-2 ಅವರ್ಸ್ ಬಿಟ್ಟು ನಿಮ್ಮ ನಾರ್ಮಲ್ ಫುಡ್ಡನ್ನು ತಗೊಳ್ಳಿ. ಆಗ ವೆಯ್ಟ್ ಲಾಸ್ ಆಗಲ್ಲ. ಕೆಲವರು ತುಂಬ ಸಪೂರ ಇರುವವರಿಗೆ ಈ ಫುಡ್ ನಮಗಲ್ಲ ಅಂತ ಅಂದ್ಕೊಳ್ಬೇಡಿ. ಪ್ರತಿಯೊಬ್ಬರಿಗೂ ಕೂಡ ಇದು ಬೇಕೇ. ಓವರಾಲ್ ಹೆಲ್ತ್ ಬೆನಿಫಿಟಿಗೋಸ್ಕರ ಪ್ರತಿಯೊಬ್ಬರಿಗೂ ಬೇಕು. ಪ್ರತಿಯೊಬ್ಬರು ಕೂಡ ಇದನ್ನು ಮಾಡಿ ತಿನ್ನಿ. ಹಾಗೆ ನನಗೆ ಕಮೆಂಟ್ ಮಾಡಿ. ವೆಯ್ಟ್ ಲಾಸ್ ಮಾಡೋರು ಮಾತ್ರ ಇದನ್ನು ಮಾತ್ರ ತಿನ್ನಬೇಕು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಡೈರೆಕ್ಟಾಗಿ ಊಟ. ಮಿಡ್ಲೈನ್ ಏನಾದರೂ ಹಸಿವೆ ಆದರೆ ಏನಾದರೂ ನೀರು ಇಲ್ಲಾಂದರೆ ಏನಾದರೂ ಒಂದು ಫ್ರೂಟ್ ಆ ಥರ ತಿನ್ಬೋದು ಅಷ್ಟೇ. ಸೊ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಯಾಕಂದರೆ ನಿಮಗೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬರ್ತದೆ. ಸೊ ಹಾಗಾಗಿ and thanks for watching and keep supporting me. Thank you.